Hello everyone, welcome back to my YouTube channel DC Vlogs. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ಇದು. ನಾನು ಪೂಜೆ ಮಾಡಿದ ತಕ್ಷಣ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಲಾಸ್ಟಲ್ಲಿ ಮನೆಗೆ ನೈಟ್ ಬಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ದೇವ್ರ ಮನೆಯದು. ಸೊ ನನ್ನ ಮಕ್ಳ ಕೈಯಲ್ಲಿ ಎಲ್ಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಈ ವರ್ಷ ಫಸ್ಟ್ ನಾನು ಎಲ್ಲಿ ಬಿಡಿಸಿರೋದು. ಇವ್ರು ಬಂದು ನನ್ನ ಸೆಕೆಂಡ್ ಚಿಕ್ಕಮ್ಮ, ಹಾಗೆ ಇವರು ನನ್ನ ಲಾಸ್ಟ್ ಚಿಕ್ಕಪ್ಪ. ಸೊ ಹಂಗೆ ಟೋಟಲಾಗಿ 4 ಜನ ಚಿಕ್ಕಪ್ಪದಿಗಳಿದ್ದಾರೆ. ಸೊ ಎಲ್ಲರೂ ಅಜ್ಜಿ ಮನೇಲಿದ್ದರು ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲಿ ಬೀರ್ಸೋಣ ಅಂತ ಇಲ್ಲಿಗೆ ಬಂದಿದ್ವಿ. ನನ್ನ ಮಗಳಿಗೆ ಇವರಂದರೆ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ಹೋಗಿ ಮೇಲೆ ಹತ್ಬಿಡ್ತಾಳೆ. ಆ್ಯಂಡ್ ಇವ್ರು ಬಂದು ನನ್ನ ಫಸ್ಟ್ ಅತ್ತೆ. ಆ್ಯಂಡ್ ಪಕ್ಕದಲ್ಲಿರೋದು ಬಂದು ಅವ್ರ ಮಗ. ಈ ಕಡೆ ಅವ್ರ ಮಗಳು ಕೂತಿದ್ದಾಳೆ, ಅವಳನ್ನ ತೋರಿಸಿದ್ದೀನಿ ಎಷ್ಟೊಂದು ವೀಡಿಯೋಸಲ್ಲಿ. ಆ್ಯಂಡ್ ಇವಾಗ ಕಾಣಿಸ್ತಿರೋದು ಬಂದ್ಬಿಟ್ಟು ಇವ್ರು ನನಗೆ 3ನೇ ಚಿಕ್ಕಮ್ಮ ಆಗಬೇಕು. ನಮ್ಮ ಚಿಕ್ಕಪ್ಪ ಕೆಳಗಡೆ ಇದ್ದರು. ಆ್ಯಂಡ್ ನೆಕ್ಸ್ಟ್ ನಾವು ನನ್ನ ಫಸ್ಟ್ ಚಿಕ್ಕಪ್ಪ ಮನೆಗೆ ಹೋದ್ವಿ. ಆ್ಯಂಡ್ ಅವರು ನಮ್ಮ ಫಸ್ಟ್ ಚಿಕ್ಕಮ್ಮ. ಇವಳಿಗೆ ಟೋಟಲಾಗಿ ನಮ್ಮಪ್ಪ ಸೈಡು 5 ತಾತಂದಿರಿದ್ದಾರೆ, 5 ಅಜ್ಜಿದಿರಿದ್ದಾರೆ. ಆ್ಯಂಡ್ ನಮ್ಮ ಅಪ್ಪಂಗೆ 3 ತಂಗಿರಿದ್ದಾರೆ. ಆ್ಯಂಡ್ ಅವರು ನನ್ನ ಪಾಪುಗಜ್ಜಿನೇ. ಬಟ್ ಹಬ್ಬದ ದಿವಸ ಬೇಜಾರಾಗಿದ್ದ ವಿಷಯ ಏನಂತ ಅಂದರೆ, ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲರಿಗೂ ಎಳ್ಳು ಬಿಡಿಸ್ಬಿಟ್ಟು ಇವ್ರ ಮನೆಗೆ ಬಂದಾಗ ನಾನು ನೋಡಿಕೊಂಡೆ, ನನ್ನ ಉಂಗುರದಲ್ಲಿ ಆ ವಿ ಶೇಪ್ ಅಂತ ಕಾಣಿಸ್ತಿದೆಯಲ್ಲ ಸ್ಟೋನ್ದು, ಆ ಪೀಸ್ ಕಟ್ಟಾಗ್ಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ಹೀಗಿದ್ದಿದ್ದು ರಿಂಗು, ಅದು ಬಿದ್ದು ಉದ್ರೋಗಿ ಅಜ್ಜಿ ಮನೇಲಿ ಉದ್ರೋಗಿದೆ. ನಾನು ಇವ್ರ ಮನೆಗೆ ಹೋಗುವಾಗೂ ನೋಡ್ಕೊಂಡಿಲ್ಲ, ಅವ್ರ ಮನೆಗೆ ಹೋಗಿ ಕುಂಕುಮ ಕೊಡೋಗಿ ನೋಡಿಕೊಂಡೆ. ತುಂಬಾ ಬೇಜಾರಾಯಿತು. ಯಾಕೆ ನನಗೆ ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದೇ ಬೇಜಾರಲ್ಲಿದ್ದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಈ ದೇವಸ್ಥಾನ ಒಂಥರ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಬಂದುಬಿಟ್ಟು BDO ಕಾಂಪ್ಲೆಕ್ಸಲ್ಲಿ ಲೊಕೇಟ್ ಆಗಿರೋದು. ಇಲ್ಲಿ ವೆಂಕಟೇಶ್ವರ ದೇವರು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ದೇವಸ್ಥಾನ ಸುತ್ತ ನನಗೇನು ಇಷ್ಟ ಅಂದರೆ, ಫುಲ್ಲು ಈ ಥರ ದೇವ್ರುಗಳದ್ದು ಸ್ಟ್ಯಾಚ್ಯೂಸ್ ಇದೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದರೆ. ಆ್ಯಂಡ್ ಈ ದೇವಸ್ಥಾನದ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಈ ದೇವಸ್ಥಾನದ ನೇಮ್ ಬಂದು ವರಪ್ರದ ಶ್ರೀ ವೆಂಕಟೇಶ್ವರ ಟೆಂಪಲ್. ನೆಕ್ಸ್ಟು ಎಲ್ಲೋಗಬೇಕು ಅಂತ ಗೊತ್ತಾಗ್ದಿಲ್ಲ. ನಾವು ಬಂದಿರೋ ಪ್ಲೇಸೇ NBC. ಇದು ಬಸವನಗುಡಿಯಲ್ಲಿ ಇರೋದು. ಚಿಕ್ಕದಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ನಾವಿಲ್ಲಿ ಟ್ರೈ ಮಾಡ್ದಿರೋ ನ್ಯೂ ಥಿಂಗ್ಸ್ನ ಟ್ರೈ ಮಾಡಿದ್ವಿ. ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿದ್ದೆ. ಸೊ ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿದ್ವಿ ಇಲ್ಲಿ. ನಾನು ನ್ಯೂ ಆಗಿ ಟ್ರೈ ಮಾಡಿದ್ದೆ ಈ ಒಂದು ಮಾಚಾ, ಸ್ಟ್ರಾಬೆರಿ ಮಾಚಾ ನಾನು ಯಾವತ್ತೂ ಕುಡ್ದಿಲ್ಲ. ಸೊ ಅದನ್ನು ಟ್ರೈ ಮಾಡಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಕೋಲ್ಡ್ ಕಾಫಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.